ಹಾಯ್ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ. ಅಂದ್ರೆ ಈ ಕುರ್ಚಿ ಕಚ್ಚಾಟದ ಮಧ್ಯೆ ಕೊನೆಯದಾಗಿ ಅಂತಿಮವಾಗಿ ಇದೀಗ ಡಿ.ಕೆ. ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ. ಸಿಎಂ ಜೊತೆಗೆ ವೇಣುಗೋಪಾಲ್ ಅವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಂತಹ ಕನಕಪುರದ ಬಂಡೆ ಪ್ರಿಯಾಂಕಾ ಗಾಂಧಿಯ ಎದುರೇ ಆಯ್ತು ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಏನದು ಡೆವಲಪ್ಮೆಂಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇರ್ತಕ್ಕಂಥ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ನವೆಂಬರ್ 9, 2025 ನಂತರ ಏನ್ ಬೇಕಾದ್ರೂ ಆಗ್ಬೋದು ಎನ್ನುವಂತ ಎಕ್ಸ್ಪೆಕ್ಟೇಷನ್ ಪ್ರತಿ ಕ್ಷಣ ಇತ್ತು. ಮತ್ತು ಪ್ರತಿ ಕ್ಷಣವೂ ಕೂಡ ಪ್ರತಿ ಮಾಧ್ಯಮ, ಪ್ರತಿ ಪತ್ರಿಕೆ, ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಒಂದೇ ಒಂದು ಚರ್ಚೆ ಅಂದ್ರೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟವನ್ನು ಬಿಟ್ಟುಕೊಡ್ತಾರ. ಅಂದ್ರೆ ಆನ್ ನವೆಂಬರ್ 20th, 2025 ಎಂದು 2025 ನವೆಂಬರ್ 20ಕ್ಕೆ 2.5 ವರ್ಷ ಪೂರ್ಣವಾದ ನಂತರ ಹೈಕಮಾಂಡ್ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಡುತ್ತಾರಾ ಇಲ್ವಾ, ಅಥವಾ ರಾಜ್ಯದಲ್ಲಿ ಮುಂದೆ ಯಾವೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆ ದೊಡ್ಡದಾಯಿತು. ಅದಾದ ನಂತರ ನವೆಂಬರ್ ಕಳೆದು ಡಿಸೆಂಬರ್ ಆಗಿ ಜನವರಿ ಆದ್ರೂ ಕೂಡ ಈ ಪವರ್ ಫೈಟ್ ನ ಒಂದು ಅಂತಿಮ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂತ ಲಕ್ಷಣ ಕೂಡ ಕಂಡು ಬರ್ತಾ ಇರಲಿಲ್ಲ. ಮತ್ತು ಆ ಮಧ್ಯೆ ಇಬ್ಬರು ಕೂಡ ಒಂದು ಟಿಫಿನ್ ಅಂದ್ರೆ ತಿಂಡಿ ಸವಿಯ ಮುಖಾಂತರ ಸ್ವಲ್ಪ ಮಟ್ಟಿಗೆ ಸಿಎಂ ಫೈಟ್ ನ ಮುಜುಗರವನ್ನ, ವಿಪಕ್ಷಗಳಿಂದ ಎದುರಿಸಬೇಕಾದ ಮುಜುಗರವನ್ನ ಸ್ವಲ್ಪ ಮಟ್ಟಿಗೆ ತಣ್ಣಗೆ ಕೂಡ ಮಾಡಿದ್ರು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರನ್ನ ಯಾವುದೋ ಹಂತಕ್ಕೆ ನೀವು ಮಣಿಸಬಹುದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಸಹೋದರರಾದಂತ ಡಿ.ಕೆ. ಸುರೇಶ್ ಅವರು ಇಟ್ಟಂತ ಒಂದು ಪಣ ಇದೆಯಲ್ಲ, ನಾನು ನಮ್ಮ ಅಣ್ಣನನ್ನ ಒಂದು ದಿನ ಸಿಎಂ ಪಟ್ಟದಲ್ಲಿ ನೋಡ್ಲೇಬೇಕು, ನನ್ನ ಅಣ್ಣನೇ ನನ್ನ ದೇವರು ಎನ್ನುವಂತ ಮಾತಿನ ಅರ್ಥ ಇದೆಯಲ್ಲ, ಅದನ್ನ ಮಾತ್ರ ಯಾರೆಂದು ಕೂಡ ಸಮಾಧಾನ ಪಡಿಸ್ಲಿಕ್ಕಾಗಲಿಲ್ಲ. ಮತ್ತು ಸಿಎಂ ಪಟ್ಟ ದೊರಕಲೇಬೇಕು ಎನ್ನುವಂತ ಹಠಕ್ಕೆ ಬಿದ್ದಿರುವಂತ ಡಿ.ಕೆ. ಬ್ರದರ್ಸ್ ಇದೀಗ ಹೈಕಮಾಂಡ್ ನ ಮೊರೆ ಹೋಗಿದ್ದಾರೆ. ಮತ್ತು ಅಂತಿಮವಾಗಿ ತನಗೆ ರಿಸಲ್ಟ್ ಅನ್ನು ಕೊಡಬೇಕು, ಅಂತಿಮವಾಗಿ ನಿಮ್ಮ ನಿರ್ಧಾರವನ್ನ ಮಾಧ್ಯಮದ ಮುಂದೆ ಪ್ರಕಟ ಮಾಡಬೇಕೆನ್ನುವಂತ ಒಂದು ಹಂತಕ್ಕೆ ತಲುಪಿಟ್ಟಿದ್ದ ಡಿ.ಕೆ. ಸುರೇಶ್ ಮತ್ತು ಅಥವಾ ಡಿ.ಕೆ. ಬ್ರದರ್ಸ್ ಅಂತ ಹೇಳ್ಬೋದು. ಹಾಗಾಗಿ ಇದೀಗ ಕೊನೆಯ ಕ್ಷಣವೆಂಬಂತೆ ಅಥವಾ ಕೊನೆಯ ಪ್ರಯತ್ನವೆಂಬಂತೆ ಡಿ.ಕೆ. ಬ್ರದರ್ಸ್ ದೆಹಲಿಯ ಪ್ರವಾಸವನ್ನು ಮಾಡಿದ್ರು. ಅದು ಯಾಕೆ ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ಬೇಕು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ಇದೀಗ ಕಳೆದ 2 ದಿನದಿಂದ ಸಿಕ್ಕಾಪಟ್ಟೆ ರಾಂಗ್ ಆಗಿದ್ದಾರೆ. ಮತ್ತು ಅದು ಆ ಬೆಂಕಿಗೆ ಒಂದು ಕಿಡಿ ಹಚ್ಚಿದವರು ಯಾರಂದ್ರೆ ಅದು ಸಿದ್ದರಾಮಯ್ಯನವರ ಮಗನಾದಂತ ಯತೀಂದ್ರ ಅವರು. ಮಾಧ್ಯಮದವರು ಯಾವುದೇ ಆಂಗಲ್ ನಲ್ಲಿ ಕ್ವಶನ್ ಕೇಳಿದ್ರು ಕೂಡ ಇದು ಹೈಕಮಾಂಡ್ ನಿರ್ಧಾರ ಎನ್ನುವಂತ ಒಂದೇ ಒಂದು ಮಾತಾಡಿದ್ರೆ ಆ ಲೆವೆಲ್ಗೆ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸೇಫ್ ಆಗ್ತಾ ಇದ್ರು. ಆದ್ರೆ ಬೇಕಂತಲೇ ಉದ್ದೇಶ ಪೂರ್ವಕವಾಗಿ ಇಲ್ಲ, ಸಿದ್ದರಾಮಯ್ಯನವ್ರನ್ನ 2028 ತನಕ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮತ್ತು 2028 ನಂತರ ಚುನಾವಣೆಯೂ ಕೂಡ ಅವರ ನೇತೃತ್ವದಲ್ಲೇ ಎದುರಿಸ್ತಾರೆ ಅನ್ನುವಂತ ಮಾತಿದೆಯಲ್ಲ, ಅದು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ಪಕ್ಷದ ಪ್ರತಿ ಅಧ್ಯಕ್ಷನಿಗೆ ಮತ್ತು ಪ್ರತಿಯೊಬ್ಬ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗೆ ನೋವಾಗಿ ಆಗುತ್ತೆ. ಅಫ್ಕೋರ್ಸ್ ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಹಿಂದುಳಿದ ನಾಯಕ, ಅಹಿಂದ ನಾಯಕ ಎಲ್ಲವೂ ಓಕೆ. ಆದ್ರೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಅವರ ಮಗನ ಮುಖಾಂತರ ಹೇಳಿಸೋದಿದೆಯಲ್ಲ, ಅದು ದೊಡ್ಡದಂತ ಒಂದು ತಪ್ಪು ಗ್ರಹಿಕೆ ಆಗುತ್ತೆ. ಮತ್ತು ಬೀಯಿಂಗ್ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕೂಡ ಮುಜುಗರ ಆಗುತ್ತೆ. ಹಾಗಾಗಿ ಅವರ ಮಾತನ್ನ ಜಾಸ್ತಿ ತಲೆ ಕೆಡಿಸಿಕೊಳ್ಳದಂತ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ, ಯತೀಂದ್ರನೇ ಹೈಕಮಾಂಡ್ ಬಿಡಿ ಅನ್ನುವಂತ ತಮಾಷೆ ಮಾತಾಡಿ ಒಂಥರ ಮುಖಭಂಗವನ್ನ ಮಾಡಿದ್ರು ಯತೀಂದ್ರ ಅವರಿಗೆ. ಆದ್ರೆ ಯತೀಂದ್ರ ಅವರಿಗೆ ಅದು ಯಾವ್ದು ಮುಖಭಂಗ ಆಗಲ್ಲ. ಯಾಕಂದ್ರೆ ಅವರ ಆಡಿದಂತ ಮಾತು ಚರ್ಚೆ ಆಗ್ತಿರೋದೇ ಅವ್ರಿಗೆ ಒಂಥರ ಹೆಮ್ಮೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯನ್ನು ಮೀಟ್ ಮಾಡಿದ್ರು. ಅವರ ಉದ್ದೇಶ ಸರಿತು, ಗಾಂಧಿ ಕುಟುಂಬವನ್ನು ಮೀಟ್ ಮಾಡಿ ನನ್ನ ಅಂತಿಮ ನಿರ್ಧಾರವನ್ನ ಅವ್ರಿಗೆ ತಲುಪಿಸಬೇಕು. ನಿಮ್ಮ ಅಂತಿಮ ನಿರ್ಧಾರ ತಿಳಿಸಿಲ್ಲ ಅಂದ್ರೆ ನಿಮ್ಮ ಅಂತಿಮ ನಿರ್ಧಾರವನ್ನು ಹೇಳ್ಬಿಡಿ, ನಾನು ನನ್ನ ಮುಖವನ್ನ ನೋಡ್ಕೋತೇನೆ ಅಥವಾ ನಾನು ನನ್ನ ದಾರಿಯನ್ನು ನೋಡ್ಕೋತೇನೆ ಅಂತ ಒಂದು ಚರ್ಚೆ ಇತ್ತು. ಆಗ ಸಿಕ್ಕಂತ ವೇಣುಗೋಪಾಲ್ ಅವರಿಗೆ ಕರೆಕ್ಟ್ ಆಗಿ ಹೇಳಿದ್ರು, ಇಲ್ಲೇ ತನಕ ಆದಂತ ವಿಷಯವನ್ನ ಎಲ್ಲವನ್ನ ಮನವರಿಕೆ ಮಾಡಿಕೊಟ್ಟು ಇಲ್ಲೇ ತನಕ ನಾವು ಸಮಾಧಾನದಲ್ಲಿ ಇದ್ದೇವೆ ಮತ್ತು ಪಕ್ಷದ ವಿರುದ್ಧವಾಗಿ ನಾವು ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಲಿಲ್ಲ, ಪರೋಕ್ಷವಾಗಿ ನನ್ನನ್ನು ಕಟ್ಟಿ ಹಾಕಬೇಕೆಂಬ ಉದ್ದೇಶದಿಂದ ಅಸ್ಸಾಮಿನ ಒಂದು ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಓಕೆ, ನೀನು ಅಲ್ಲಿ ನೋಡ್ಕೋ, ನಿನ್ಗೆ ಒಳ್ಳೇದಾದ್ರೆ ನಾನು ಇಲ್ಲಿ ಒಳ್ಳೇದು ಮಾಡ್ತೇನೆ ಅಂತ ಒಂದು ಪರೋಕ್ಷವಾಗಿರ್ಬೋದು. ಆದ್ರೆ ಯಾವುದಕ್ಕೂ ಕೂಡ ನಾನು ತಲೆ ಬಗ್ಗುವಂತ ವ್ಯಕ್ತಿ ಅಲ್ಲ. ಅಂದು ನಡೆದಂತ ಅಂದ್ರೆ 2023 ನವೆಂಬರ್ ಅಂದ್ರೆ ಮೇ 13ಕ್ಕೆ ಚುನಾವಣೆ ಫಲಿತಾಂಶ ಬಂದ ನಂತರ ದೆಹಲಿಯಲ್ಲಿ ಖರ್ಗೆ ನಿವಾಸದ ಎದುರು ಆದಂತ ವಿಷಯ ಮತ್ತು ಈ ಒಪ್ಪಂದ ಅದೇ ದಿನ ನಾವು ಮೀಡಿಯಾ ಮುಂದೆ ಅನೌನ್ಸ್ ಮಾಡಬೇಕಿತ್ತು, ಅದು ಮಾಡಲಿಲ್ಲ, ಅದು ತಪ್ಪು ಆಗಿತ್ತು. ಯಾಕಂದ್ರೆ 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ಅದಾದ ನಂತರ 2.5 ವರ್ಷ
ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ತಾರೆ ಅನ್ನುವಂತ ಅನೌನ್ಸ್ಮೆಂಟ್ ಆವಾಗಲೇ ಮಾಡಬೇಕಿತ್ತು. ಅದು ಕೂಡ ನಿಮಗೆ ಮನವರಿಕೆ ಆಗಿದೆ. ನಿಮ್ಮ ಒಪ್ಪಂದದ ಪ್ರಕಾರ ನಿಮ್ಮ ಮಾತನ್ನ ಇಲ್ಲಿಯ ತನಕ ನಾವು ಕೇಳಿಸ್ಕೊಂಡು ಬಂದಿದ್ದೇವೆ. ಆದ್ರೆ ಈಗ ಸ್ವಲ್ಪ ಕಷ್ಟ ಆಗತ್ತೆ ಎನ್ನುವಂತ ಶಾಕಿಂಗ್ ನಿರ್ಧಾರವನ್ನ ಸಿಎಂ ಮುಂದೆ ಇದೀಗ ವೇಣುಗೋಪಾಲ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅದಾದ ನಂತರ ಪ್ರಿಯಾಂಕಾ ಗಾಂಧಿ ಅವರನ್ನ ಮೀಟ್ ಆದ್ರು. ನಿನ್ನೆ ಮೀಟ್ ಆಗಿ ಅನೇಕ ವಿಚಾರಗಳನ್ನ ಹೇಳ್ಕೊಂಡ್ರು. ಅವ್ರು ಹೇಳೋ ಪ್ರಕಾರ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ನಾನು ಒಬ್ಬ ರಾಜಕಾರಣ ಮಾಡೋದಕ್ಕಾಗಿ ಬಂದಿದ್ದೇನೆ. ಇದರ ಅರ್ಥ ಇಷ್ಟೇ, ನನಗೆ ಸಿಎಂ ಪಟ್ಟ ಬೇಕು. ಪ್ರತಿಯೊಬ್ಬರು ರಾಜಕಾರಣ ಮಾಡ್ಲಿಕ್ಕೆ ಬಂದಿರ್ತಾರೆ. ಆದ್ರೆ ಇಲ್ಲಿಯ ತನಕ ಅಂದ್ರೆ ನಾನು ರಾಜಕಾರಣ ಮಾಡೋದಕ್ಕಾಗಿ ಬಂದಿದ್ದೇನೆ ಅನ್ನುವಂತ ಮಾತು ಇಲ್ಲಿ ತನಕ ಜಾಸ್ತಿ ಒತ್ತು ಹೇಳಿರ್ಲಿಲ್ಲ. ಅದು ನಮ್ಮ ಕರ್ನಾಟಕ ಮೀಡಿಯಾದ ಮುಂದೆ ಹೇಳ್ಬೋದ್ರೆ ದೆಹಲಿಯ ನೆಲದಲ್ಲಿ ನಿಂತು ನಾನು ರಾಜಕಾರಣಗೋಸ್ಕರನೇ ಬಂದಿದ್ದೇನೆ ಮತ್ತು ರಾಜಕಾರಣ ಮಾಡ್ತೇನೆ ಅನ್ನುವಂತ ಮಾತನ್ನ ಅಲ್ಲಿ ಒತ್ತು ಹೇಳಿದ್ದನ್ನು ನೋಡ್ತಿದ್ರೆ ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರು ಈಗ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಮತ್ತು ಸಿಎಂ ಪಟ್ಟದ ಹತ್ತಿರ ಇದ್ದಾರೆ ಅಂತ ಹೇಳ್ಬೋದು. ಆ ಕಾಲ ಯಾವಾಗ ಕೂಡ ಬರುತ್ತೆ ಅಂತ ಕೂಡ ಹೇಳ್ತೇನೆ. ಮತ್ತು ಈ ಆದಂತ ಡೆವಲಪ್ಮೆಂಟ್ ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಸವಿಸ್ತರವಾಗಿ ವಿವರವನ್ನು ಕೊಟ್ಟರು. ಇವತ್ತು ಕೂಡ ಅವರು ರಾಹುಲ್ ಗಾಂಧಿ ಅವರನ್ನ ಪಾರ್ಲಿಮೆಂಟ್ ಸೆಷನ್ ಆದ ನಂತರ ಸ್ವಲ್ಪ ಮಾತಾಡಿ ಎಲ್ಲವನ್ನು ಕೂಡ ಅವರಿಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಇಲ್ಲ ಇಲ್ಲಿ ತನಕ ಆಗಿದ್ದೆ ಒಂದು ಲೆಕ್ಕ, ಇದ್ ಮುಂದೆ ನಿಮ್ಗೆ ಒಳ್ಳೇದಾಗತ್ತೆ, ಚುನಾವಣೆಯ ಉಸ್ತುವಾರಿ ಕೂಡ ಇದೆ, ಹಾಗಾಗಿ ಸತ್ಯವೇ ನಿಮಗೆ ಒಳ್ಳೆಯ ಮಾತನ್ನ ಬರುತ್ತೆ, ಒಳ್ಳೆಯ ಸುದ್ದಿ ಬರುತ್ತೆ ಅನ್ನುವಂತ ಮಾತನ್ನ ಆಡಿದ್ದಾರೆ ಅಂತ ಮಾತು ಡಿ ಕೆ ಶಿವಕುಮಾರ್ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅಂತ ಸುದ್ದಿ ಇದು ಹರಿದಾಡ್ತಿದೆ. ಇಲ್ಲಿ ಗಮನಿಸಬೇಕಂತ ವಿಚಾರ ಅಂದ್ರೆ ಖರ್ಗೆ ಅವರ ಸಮ್ಮುಖದಲ್ಲಿ ಎಲ್ಲವೂ ಚರ್ಚೆ ಆಗಿತ್ತು. 2.5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ 2.5 ವರ್ಷ ನಂತರ ಸಿಎಂ ಪಟ್ಟ ಬರುತ್ತೆ ಅನ್ನೋದು ಆದ್ರೂ ಕೂಡ ಹೈಕಮಾಂಡ್ ತನ್ನ ಮಾತನ್ನ ಸ್ವಲ್ಪ ಮಟ್ಟಿಗೆ ಮುಂದಾಕಿ ಇದೀಗ 4-5 ತಿಂಗಳ ಕಾದಿದೆ. ಆದ್ರೆ ಈ ಬಜೆಟ್ ಮುಕ್ತಾಯವಾದ ಕೂಡಲೇ, ಬಜೆಟ್ಗೆ ಒಂದು ಅನುಮೋದನೆ ಸಿಕ್ಕ ಕೂಡಲೇ ಮುಂದಿನ ಚುನಾವಣೆಯ ಪಂಚರಾಜ್ಯದ ಚುನಾವಣೆಯನ್ನ ನಡೆಯುವ ಮೊದಲು ನನಗೆ ಸಿಎಂ ಪಟ್ಟ ಕೊಡಬೇಕು, ಆ ನಂತರ ನಾನು ಕಾಯಲ್ಲ ಎನ್ನುವಂತ ಒಂದು ಡೆಡ್ ಲೈನ್ ಅನ್ನು ಕೊಟ್ಟು ಇದೀಗ ಡಿ ಕೆ ಬ್ರದರ್ಸ್ ಇದೀಗ ಹೊರಗೆ ಬಂದಿದ್ದಾರೆ. ಮತ್ತು ಡಿ ಕೆ ಸುರೇಶ್ ಅವರು ಕೂಡ ಕಳೆದ ಒಂದು 4 ದಿನದ ಹಿಂದೆ ತಮ್ಮ ಮನೆಯ ಮುಂದಡೆ ಮಾಧ್ಯಮ ಗೋಷ್ಠಿಯನ್ನು ನಡೆಸಿದಂತ ಡಿ ಕೆ ಸುರೇಶ್ ಅವರು ಹೇಳಿದ್ರು, ಸ್ವಲ್ಪ ತಡವಾದ್ರೂ ಕೂಡ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುತ್ತೆ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಮೊಟ್ಟ ಮೊದಲು ಹೇಳಿದ್ರು. ಅಂದ್ರೆ ನನಗೆ ಈಗ ಮಾತು ಕೊಟ್ಟಿದೆ, ನಮ್ಮ ಅಣ್ಣನಿಗೆ ಮಾತು ಕೊಟ್ಟಿದೆ ಮತ್ತು ನನಗೂ ಕೂಡ ಮಾತು ಕೊಟ್ಟಿದೆ, ನನ್ನ ಎದುರುಗಡೆ ಮಾತು ಕೊಟ್ಟಂತ ವಿಷಯ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು. ಇಲ್ಲಿಯ ತನಕ ಯಾರು ಕೂಡ ಇಲ್ಲ ಒಪ್ಪಂದ ಆಗಿದೆ ಅನ್ನುವಂತ ಮಾತನ್ನ ಕನ್ನಡ ಮಾಧ್ಯಮದಲ್ಲಿ ಹೇಳಿರ್ಲಿಲ್ಲ. ಇಂಗ್ಲಿಷ್ ಮಾಧ್ಯಮದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿರ್ಲಿಲ್ಲ ಒಪ್ಪಂದ ಆಗಿದೆ, ಅದು ನನಗೆ ಬರ್ಬೇಕಂತ ಬರುತ್ತೆ ಅನ್ನುವಂತ ಮಾತು ಹೇಳಿದ್ರು. ಅದೇ ಕನ್ನಡ ಮಾಧ್ಯಮದ ಮುಂದೆ ಮೊಟ್ಟ ಮೊದಲ ಬಾರಿ ಡಿ ಕೆ ಸುರೇಶ್ ಅವರು ಹೇಳಿದ್ದೇನು, ಸ್ವಲ್ಪ ತಡ ಆದ್ರೂ ಕೂಡ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಮಗೆ ಕೊಡಬೇಕಂತ ಮಾತು ಮತ್ತು ಕೊಟ್ಟಂತ ಮಾತು ಉಳಿಸಿಕೊಳ್ಳುತ್ತೆ ಮತ್ತು ಸದ್ಯವೇ ನಮಗೆ ಒಳ್ಳೆಯ ಸುದ್ದಿ ಬರುತ್ತೆ ಎನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಇವೆಲ್ಲದರ ಚರ್ಚೆ ಅಷ್ಟೇ. ಇದೀಗ ಸದ್ಯ ಮಾರ್ಚ್ ಮೊದಲ ವಾರದಲ್ಲಿ ಮಾರ್ಚ್ 15ನೇ ತಾರೀಕು 16ನೇ ತಾರೀಕು ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಮತ್ತು ಮತ್ತೊಂದು ವಾರದಲ್ಲಿ ಅಂದ್ರೆ ಮಾರ್ಚ್ ಕೊನೆಗೊಳ್ಳೋದ್ರ ವಾರದಲ್ಲಿ ಬಜೆಟ್ಗೆ ಅನುಮೋದನೆ ಸಿಕ್ಕ ಕೂಡಲೇ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೋತಾರೆ ಅನ್ನುವಂತ ಮಾತು ಇದೀಗ ಡಿ ಕೆ ಶಿವಕುಮಾರ್ ಆಪ್ತ ವಲಯದಿಂದ ಕೇಳಿ ಬರ್ತಿದೆ. ಇನ್ನೇನು ಪಂಚರಾಜ್ಯದ ಚುನಾವಣೆ ಮುಗಿಬೇಕೆನ್ನುವಂತ ಷರತ್ತನ್ನಿಟ್ರೆ ಅಲ್ಲಿ ಅಸ್ಸಾಂದಲ್ಲಿ ಏನಾದ್ರು ಸ್ವಲ್ಪ ಹಿನ್ನಡೆ ಆದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಗುರಿ ಮಾಡ್ತಾರ, ಎಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ. ಮತ್ತು ಈ ಯತೀಂದ್ರ ಮತ್ತು ಜಮೀರ್ ಅವರ ಹೇಳಿಕೆ ಇದೆಯಲ್ಲ, ಅದು ತಲೆ ಇದೆಯೋ ಬುಡ ಇದೆಯೋ ಎಲ್ಲವೂ ಕೂಡ ವಿಚಿತ್ರವಾಗಿದೆ. 2028 ತನಕ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಜಮೀರ್ ಅಹಮದ್ ಅವರು. ಇಲ್ಲ ಹೈಕಮಾಂಡ್ ಕೇಳಿದ್ರೆ ನಾವು ಕೇಳಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಜಮೀರ್ ಅಹಮದ್ ಅವರು ಸಚಿವರು ಮತ್ತು ಡಿ ಕೆ ಆರ್ ವಿರೋಧಿ ಅಂತ ಹೇಳ್ಬೋದ್ರೆ, ಯತೀಂದ್ರ ಅವರು ಬೀಯಿಂಗ್ ಎ ಸನ್ ಆಫ್ ದ ಸಿಎಂ ಆಫ್ ಕರ್ನಾಟಕ ಅದು ಸ್ವಲ್ಪ ಅತಿರೇಕ ಅಂತ ಹೇಳ್ಬೋದು. ಆದ್ರೆ ಸುಖ ಸುಮ್ಮನೆ ಹೇಳಿಕೆಯನ್ನು ಕೊಡುವಂತ ವ್ಯಕ್ತಿ ಅಂತೂ ಯತೀಂದ್ರ ಅಲ್ಲ. ಅವರ ಹಿಂದೆ ಹೇಳಿಕೆ ಕೊಡಿಸುವಷ್ಟು ಸ್ಟ್ರೆಂತ್ ಇದೆ ಜಮೀರ್ಗಾಗ್ಲಿ, ಜಾರಕಿಹೊಳಿಗಾಗ್ಲಿ ಅಥವಾ ಎಂ ಬಿ ಪಾಟೀಲ್ ಆಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರಿಗೆ, ಮಹದೇವಪ್ಪ ಆಗಿರ್ಬೋದು, ಅವರಿಗೆಲ್ಲ ಕೂಡ ಈ ವ್ಯಕ್ತಿಯ ಮುಖಾಂತರ ಸ್ಟೇಟ್ಮೆಂಟ್ ಕೊಟ್ರೆ ಅದು ಚರ್ಚೆ ಆಗುತ್ತೆ ಅನ್ನುವಂತ ಒಂದು ಸೂಚನೆ ಕೂಡ ಸಿಕ್ಕಿದೆ. ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಒಂದು ಸಚಿವ ಸ್ಥಾನ ಅಂತೂ ಯತೀಂದ್ರ ಕೂಡ ಸಿಗ್ಬೋದು. ಆ ಯತೀಂದ್ರ ಅವರಿಗೆ ಸಿಕ್ಕಂತ ಸಚಿವ ಸ್ಥಾನದ ಮೇಲೆ ಮತ್ತೆಷ್ಟು ಹಿಡಿತ ಸಾಧಿಸ್ತಾರೆ ಮತ್ತು ಇವೆಲ್ಲೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಆದ್ರೆ ಒಂದು ಸತ್ಯ, ದೆಹಲಿಗೆ ಹೋದಂತ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ತಮಿಳುನಾಡು ಹೋಗೋ ಮಾರ್ಗ ಬದಲಿ ಮೈಸೂರಲ್ಲಿ 2 ಬಾರಿ ಅಂದ್ರೆ ಹೋಗುವಾಗ ಮತ್ತು ಬರುವಾಗ ಮೀಟ್ ಮಾಡಿದ್ರು. ಅದಾದ ನಂತರ ತಿಂಗಳಾನುಗಟ್ಟಲೆ ನಂತರ ಇದೀಗ ನೇರವಾಗಿ ಮುಖಾಮುಖಿಯಾಗಿ ಗಂಟೆಗಟ್ಟಲೆ ಮಾತಾಡುವಂತ ಅವಕಾಶ ಗಾಂಧಿ ಕುಟುಂಬದ ಜೊತೆ ನಂಟಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಮತ್ತು ಅದರಿಂದ ಮಾತಾಡಿರುವಂತ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನು ಕೂಡ ಮಾಧ್ಯಮ ಮುಂದೆ ಹೇಳ್ಕೊಳ್ಳಿಕ್ಕಾಗಲ್ಲ ಮತ್ತು ನಾನು ಬಂದಿದ್ದೆ ರಾಜಕಾರಣಕ್ಕೋಸ್ಕರ,
ಡಿ ಕೆ ಶಿವಕುಮಾರ್ ಅವರು ಸಿಡಿಸಿದಂತ ಈ ಹೊಸ ಮಾತು ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುವಲ್ಲಿ ಯಾವುದೇ ಮುಜುಗರ ಇಲ್ಲ ಅಥವಾ ಯಾವುದೇ ಒಂದು ಉತ್ಪ್ರೇಕ್ಷೆ ಇಲ್ಲ ಅಂತ ಹೇಳ್ಬೋದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.